ಲೋಕಸಭಾ ಚುನಾವಣೆ ನಂತರ ಎಲ್ಲ ಡಿಪಾರ್ಟ್ಮೆಂಟ್ ಕರೆದು ರಿವ್ಯೂ ಮಾಡ್ತಾ ಇದ್ದೀರಾ, ಎಲ್ಲ ಕೇಂದ್ರಗಳಿಗೆ ಹೋಗಿ ಆರೈಕೆ ಮಾಡೋದು ಏನಾದ್ರು ಪ್ಲಾನ್ ಇದೆ? ನಾನು ಎಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ಗಳಿಗೆ ಹೇಳಿದ್ದೀನಿ, ಜಿಲ್ಲಾ ಮಟ್ಟದ ರಿವ್ಯೂ ಮೀಟಿಂಗ್ ಮಾಡಬೇಕು ಮತ್ತು ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಕೂಡ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಕಡೆ ರಿವ್ಯೂ ಮೀಟಿಂಗ್ ಮಾಡ್ತೀನಿ ಜಿಲ್ಲಾ ಮಟ್ಟದ. ಈಗ ಇಲಾಖೆಯವರು ಮಾಡೋದು ತುಂಬ ಒಳ್ಳೆಯ ಸರ್, ಎಲ್ಲ ಅಧಿಕಾರಿಗಳ ಅದು 2 ದಿನ ಮಾಡಿದ್ದೀವಿ, ನಿನ್ನೆ ಮೊನ್ನೆ 2 ದಿನ ಜಿಲ್ಲಾಧಿಕಾರಿಗಳು, ಸಿಇಒಗಳು, ಸೆಕ್ರೆಟರಿಗಳು ಅವ್ರನ್ನೆಲ್ಲ ಮೀಟಿಂಗ್ ಮಾಡಿದ್ದೀವಿ. ಮೀಟಿಂಗ್ ಮಾಡಿ ಎಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ. ಸರ್, ಈಗ ರಾಮನಗರದ ಜಿಲ್ಲೆಯ ಹೆಸರು ಬದಲಾವಣೆ ವಿಚಾರದಲ್ಲಿ ಮತ್ತೊಂದು ಸುತ್ತಿನ ರಾಜಕಾರಣ ಶುರುವಾಗಿದೆ. ನಾವು ಅಧಿಕಾರಕ್ಕೆ ಬಂದು ಕಿತ್ತಾಗ್ತೀವಿ ಅಂತ. ರಾಮನಗರದ ಜಿಲ್ಲೆಯ ಎಲ್ಲ ಮುಖಂಡರುಗಳು ನಿನ್ನೆ ಬಂದಿದ್ರು, ಡಿ.ಕೆ. ಶಿವಕುಮಾರ್ ನಾಯಕತ್ವದಲ್ಲಿ ಬಂದಿದ್ರು. ನಮಗೆ ಮೊದಲಿಂದ ನಾವು ಬೆಂಗಳೂರು ಅಂತ ಇದ್ದೀವಿ, ಅದರಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತ ಬದಲಾವಣೆ ಮಾಡಬೇಕು. ನಾನು ಹೇಳಿದೆ ಕ್ಯಾಬಿನೆಟ್ನಲ್ಲಿ ಇಟ್ಟು ತೀರ್ಮಾನ ಮಾಡಿ ಡಿಸಿಷನ್ ಮಾಡಬೇಕಾಗುತ್ತೆ, ಕ್ಯಾಬಿನೆಟ್ನಲ್ಲಿ ಇಡ್ತೀನಪ್ಪ ಅಂತ ಹೇಳಿ. ಎಲ್ಲರಿಗೂ ರಾಜಕಾರಣ ಮಾಡ್ತಾ ಇದ್ದಾರೆ, ಎಲ್ಲಾ ವಿಚಾರಗಳು ರಾಜಕಾರಣ ಕೇಳ್ತಾ ಇದ್ದಾರೆ ಅಂತ ವಿರೋಧ ಪಕ್ಷದವರು. ನಾವು ಅಧಿಕಾರಕ್ಕೆ ಬಂದ ಹೆಸರನ್ನ ಕಿತ್ತಾಕ್ತೀವಿ ಅಂತ ಬದಲಾಯಿಸಿ ಎಲ್ಲಾ ವಿಚಾರವನ್ನ ರಾಜಕಾರಣ ಮಾಡ್ತಾ ಇದಾರ ಅಂತ. ಈಗ ಅವ್ರು ಕಿತ್ತಾಕಿದ್ರೆ ಅವ್ರ ಮೊದಲು ಅಧಿಕಾರಕ್ಕೆ ಬರಲ್ಲ, ನಂಬರ್ 1. ನಂಬರ್ 2, ಅದರಿಂದ ಅವರು ಬದಲಾವಣೆ ಮಾಡ್ತೀವಿ ಕಿತ್ತೋದೇ ಭ್ರಮೆ ಅಷ್ಟೇ. ಈಗ ಜನರೆಲ್ಲ ಅಧಿಕಾರ ಕೊಡೋರು ಯಾರು? ನಾನೇ ಚೀಫ್ ಮಿನಿಸ್ಟರ್ ಆಗ್ಬಿಡ್ತೀನಿ ಅಂದ್ರೆ ಆಗಕ್ಕಾಗುತ್ತಾ? ನಾವು 5 ವರ್ಷ ವಿರೋಧ ಪಕ್ಷದಲ್ಲಿತ್ತು, 5 ವರ್ಷ ಆದಿಗೆ ಬಂದ್ಮೇಲೆ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿರೋದು. 136 ಸೀಟ್ ಗೆದ್ದು ಜನ ಆಶೀರ್ವಾದ ಮಾಡಿ ಗೆದ್ದಿದ್ದಾರೆ. ಕುಮಾರಸ್ವಾಮಿಗೆ ಆಶೀರ್ವಾದ ಮಾಡಿದಾರ? ಚೀಫ್ ಮಿನಿಸ್ಟರ್ ಆಗುವಂತ ಆಶೀರ್ವಾದ ಮಾಡಿದಾರ ಅವ್ರಿಗೆ? ನೋಡೋಣ ಮುಂದಿನ ಚುನಾವಣೆಯಲ್ಲಿ ಏನು ಜನ ಏನ್ ತೀರ್ಮಾನ ಮಾಡ್ತಾರೆ ಅಂತ ನೋಡೋಣ. ಅದು ಇಡಿ ಅವ್ರ ಕೆಲಸ ಅವ್ರು ಮಾಡಲಿ, ನಾವು ಅದಕ್ಕೇನು ಇಂಟರ್ಫಿಯರ್ ಆಗಲ್ಲ. ಇಡಿ ಅವ್ರ ಕೆಲಸ ಅವ್ರು ಏನ್ ಮಾಡ್ತಾರೆ ಅದು ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಏನ್ ಮಾಡ್ತಾರೆ ಮಾಡಲಿ. ವಶಕ್ಕೆ ಪಡ್ಕೊಳ್ಳೋ ಸಾಧ್ಯತೆ ಇದೆ. ನಾಗೇಂದ್ರ ಸರ್, ಈಗ ಲಾಸ್ಟ್ ವೀಕ್ ನೀವು ಡೆಲ್ಲಿಗೆ ಹೋಗಿದ್ದೀರಿ, ಪ್ರಧಾನಮಂತ್ರಿ ಸೇರಿದಂತೆ ಎಲ್ಲರನ್ನೂ ಭೇಟಿ ಮಾಡಿ ಸಾಕಷ್ಟು ಸ್ಟೇಟ್ ಇಶ್ಯೂ ಬಗ್ಗೆ ಮನವಿ ಕೊಟ್ಟರೆ, ಅದರಿಂದ ಪ್ರತಿಕ್ರಿಯೆ ಬಂದಿದೆ? ಇಲ್ಲ, ಕೊಟ್ಬಿಟ್ಟು ಬಂದಿದ್ದೀವಿ. ಅವರು ನಾವು ಹೇಳೋದಕ್ಕೆಲ್ಲ ನಾವು ಅಧಿಕಾರಿಗಳ ಜೊತೆ ಮಾತಾಡ್ತೀವಿ, ಪರಿಶೀಲನೆ ಮಾಡ್ತೀವಿ, ನಿಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ಮೂಡ ಎಷ್ಟು ಸಾರಿ ಕೇಳ್ತೀವಿ, ಎಲ್ಲ ಹೇಳಾಗ್ದರೆ ಪುನಃ 15 ಸಂಸದರು ಯಾವುದೇ ಧ್ವನಿ ಎತ್ತಿರಲಿಲ್ಲ ಅಂತ ಇತ್ತು ಸರ್. ಕಳೆದ ಬಾರಿ ಬಿಜೆಪಿ ಸಂಸದರು ಪ್ರಧಾನಿ ಹತ್ರ ಏನು ಕೇಳಿಲ್ಲ. ಈ ಬಾರಿ ಸಂಸದರ ಆಯ್ಕೆ ಆಗಿರೋ ಮೇಲೆ ವಿಶ್ವಾಸ ಇದೆಯಾ ಸರ್? ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಮೋದಿ ಅವ್ರ ಹತ್ರ ಕೇಳ್ತಾರೆ ಅಂತ. ನೋಡೋಣ. ಅವ್ರಿಗೆಲ್ಲ ಕರೆದು ಮಾತಾಡಿದ್ದೀನಿ, ಮೀಟಿಂಗ್ ಮಾಡಿದ್ದೀರಾ? ಎಲ್ಲ ಮೀಟಿಂಗ್ ಮಾಡಿದ್ದೀನಿ. ಅವ್ರಿಗೆಲ್ಲ ಸಮಸ್ಯೆಗಳು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೆಲ್ಲ ಹೇಳಿದ್ದೀನಿ. ಅವರು ಅವ್ರ ಮೇಲೆ ಎಲ್ಲರ ಮೇಲೆ ವಿಶ್ವಾಸ ಇದೆ. ನೋಡೋಣ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತೆ ಬಿಬಿಎಂಪಿ ಈಗ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬಗ್ಗೆ ರಿಸರ್ವೇಷನ್ ಆಗಬೇಕು. ರಿಸರ್ವೇಷನ್ ಮಾಡಿ ಕೋರ್ಟ್ನಲ್ಲಿದೆ, ಹೈಕೋರ್ಟ್ ಮುಂದೆ. ಬಿಬಿಎಂಪಿದು ಸುಪ್ರೀಂ ಕೋರ್ಟ್ ಮುಂದೆ, ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಮುಂದೆ. ಕೋರ್ಟ್ನವ್ರು ಏನು ಡೈರೆಕ್ಷನ್ ಕೊಡ್ತಾರೆ ಅದರ ಪ್ರಕಾರ ಮಾಡ್ತೀವಿ. ಈಗ there are 2 issues ತಿಳ್ಕೋಬೇಕು. ಒಂದು, ಮೂಡಾದಲ್ಲಿ 2000 ಅಕ್ಟೋಬರ್ ತಿಂಗಳಲ್ಲೇ ಈ 50-50 ಸೈಟ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಕೊಟ್ಟಿದ್ದಾರೆ ಕೆಲವು, ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಇನ್ನೊಂದು, ನಮ್ಮದನ್ನ ಇಶ್ಯೂ ಮಾಡಬೇಕು, ನನ್ನ ಹೆಂಡತಿದನ್ನ ಇಶ್ಯೂ ಮಾಡಬೇಕು ಅಂತ ಹೊರಟಿದ್ದಾರೆ. ಇಟ್ ಇಸ್ ನಾಟ್ ಎಟ್ ಆಲ್ ಎನ್ ಇಶ್ಯೂ, ಎಲ್ಲ ಲೀಗಲ್ ಆಗಿದೆ. ಈಗಾಗಲೇ ಮಾದೇವಪ್ಪ ಹೇಳಿದ್ದಾರೆ, ಬೇರೆಯವರೆಲ್ಲ ಹೇಳಿದ್ದಾರೆ. ದೇರ್ ಇಸ್ ನೋ ಇಶ್ಯೂ ಅಟ್ ಆಲ್. ಈಗ ನಾವು ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿದೀವೇನ್ರಿ? ನೀವು ನೋಡಿದ್ದೀರಾ ನಮ್ಮ ಅರ್ಜಿನ?
ನನ್ನ ಹೆಂಡತಿ ಅರ್ಜಿ ನೋಡಿದ್ದೀರಾ? ನೋಡಿಲ್ಲ, ಸುಮ್ಮನೆ ನೀವು ಹೇಳ್ತೀರಿ. ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿಲ್ಲ. ಲ್ಯಾಂಡ್ ಲೂಸರ್ ಒಂದು ಕೇಸು, ಒಂದು ಅದು ಬೇರೆ. ಇದು ನಮ್ಮ ಜಮೀನನ್ನ ಇಲ್ಲೀಗಲ್ ಆಗಿ ಟೇಕ್ ಓವರ್ ಮಾಡ್ಕೊಂಡ್ಬಿಟ್ಟವ್ರೆ. ಈಗ ನಿನ್ ಜಮೀನ ಟೇಕ್ ಓವರ್ ಮಾಡ್ಕೊಂಡಿದ್ರೆ ಏನ್ ಮಾಡ್ತೀಯ ನೀನು? ಅಲ್ವಾ, ಕ್ಲೈಮ್ ಮಾಡ್ತೀಯಲ್ವಾ? ನೀವು ನಿಮ್ ಜಮೀನ್ ಟೇಕ್ ಓವರ್ ಮಾಡ್ಕೊಂಡ್ಬಿಟ್ರೆ ಏನ್ ಮಾಡ್ತೀರಿ? ಕ್ಲೈಮ್ ಮಾಡ್ತೀರಿ ಅಲ್ವಾ? ಅದೇ ಆಗಿರೋದು ಇಲ್ಲಿ. ನಮ್ಮ ಜಮೀನಿಗೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ. ಅವರು ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಜಮೀನನ್ನು. ಅದು ಆಮೇಲೆ ನಾವು ಟೇಕ್ ಓವರ್ ಮಾಡ್ಕೊಂಡಿರೋದು ಇಲ್ಲೀಗಲ್ ಆಗಿ ತಪ್ಪು ಅಂತ ಮೂಡದವರೇ ಒಪ್ಕೊಂಡಿದ್ದಾರೆ. ಮೂಡಾದಲ್ಲಿ ಮೀಟಿಂಗ್ ನಲ್ಲಿ ಒಪ್ಕೊಂಡಿದ್ದಾರೆ. ವೇರ್ ಇಸ್ ದಿ ಇಶ್ಯೂ? ಹೇಳಪ್ಪ ನೀನು. ಅಲ್ಲಲ್ಲ, ನಾನು ಐ ಆಮ್ ನಾಟ್ ಆಸ್ಕಿಂಗ್ ವಿಜೇಂದ್ರ, ಬಿಕಾಸ್ ವಿಜೇಂದ್ರ ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ. ಮೇಡಮ್ ಕ್ಲಾರಿಟಿ ಇದೆ ಸರ್, ಕಾನೂನಾತ್ಮಕವಾಗಿದೆ ಅನ್ನೋದು ಬಹುತೇಕ ಅಭಿಪ್ರಾಯ ಪಟ್ಟಿದ್ದಾರೆ. ಆದ್ರೆ ಆ ನಂತರದಲ್ಲಿ ಕೆಲವೊಂದು ಇಲ್ಲಿಗಲ್ ನಡೆದಿದ್ದಾವೆ. ಇದನ್ನ ಇಟ್ಕೊಂಡು ಅದಕ್ಕೆ ಎಂಕ್ವೈರಿ ಮಾಡಿಸ್ತಾ ಇದೀವ್ರಿ. ಇಬ್ರು IAS ಆಫೀಸರ್ ಕೈಲಿ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ಅದು ಏನ್ ತನಿಖೆಯಾಗಿ ಏನ್ ರಿಪೋರ್ಟ್ ಬರ್ತದೆ ನೋಡೋಣ. ತನಿಖೆಯಾಗಿ ರಿಪೋರ್ಟ್ ಬಂದು ಕಾನೂನು ಬಾಹಿರವಾಗಿ ಆಗಿದ್ರೆ ಡೆಫಿನೆಟ್ ಆಗಿ 100% ಆಕ್ಷನ್ ತಗೋತೀವಿ. ನಂಬರ್ 1. ನಂಬರ್ 2, ಈಗ ಬಿಜೆಪಿಯವರು ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ, ಎಲ್ಲ ನಮ್ಮ ಮನೆ ಮುತ್ತಿಗೆ ಹಾಕಿದ್ರು, ಆಮೇಲೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ರು. ಈಗ ರಾಜಕೀಯವಾಗಿ ಅವರು ಮಾಡ್ತಾ ಇದ್ದಾರೆ. ಮಾಡಲಿ ಪಾಪ, ನಾವು ಅದಕ್ಕೆ ಅಸೆಂಬ್ಲಿ ಶುರುವಾಗುತ್ತೆ 15ನೇ ತಾರೀಕು. ಅದು ರೈಸ್ ಆದ್ರೆ ಡೆಫಿನೆಟ್ ಆಗಿ ಉತ್ತರ ಕೊಡ್ತೀವಿ ನಾವು. ಸರ್ ತಿಂಗಳವರೆಗೂ ಆದೇಶ ಆಗಿದೆ ಸರ್. ಕಳೆದ ತಿಂಗಳವರೆಗೂ 50-50 ಬೇರೆ ಬೇರೆ ಆದೇಶಗಳಾಗ್ತಲೇ ಇದೆ ಸರ್. ಇಲ್ಲಪ್ಪ, ಅದಕ್ಕೆ ಎಂಕ್ವೈರಿ ಮಾಡಿರೋದು ಅವೆಲ್ಲನೂ. ಈಗ ಅಮಾನತ್ ಒಬ್ರು ಮಾತಾಡ್ರಿ, ಅಮಾನತ್ನಲ್ಲಿ ಇಟ್ಟು ತನಿಖೆ ಮಾಡಿಸ್ತಾ ಇದ್ದೀವಿ. ಇಬ್ರು IAS ಆಫೀಸರ್ ತನಿಖೆ ಮಾಡಿಸ್ತಾ ಇದ್ದೀವಿ. ಒಂದು ತಂಡ ರಚನೆ ಮಾಡಿದ್ದೀವಿ. ಅವರು ಏನು ವರದಿ ಕೊಡ್ತಾರೆ, ಆ ವರದಿ ಕಾನೂನು ಬಾಹಿರವಾಗಿ ಹಂಚಿಕೆ ಆಗಿದ್ರೆ 100% ಕ್ರಮ ತಗೋತೀವಿ. ಜನಪ್ರತಿನಿಧಿಗಳನ್ನ ಒಳಗೊಂಡಂತಹ ಬೋರ್ಡ್ ಅನ್ನ ರದ್ದು ಮಾಡಬೇಕು ಅನ್ನೋದು ಸಾಕಷ್ಟು ಜನರ ಒಂದು ಒತ್ತಾಯ ಆಗಿದೆ. ಗುಡಾದಲ್ಲಿ ಜನಪ್ರತಿನಿಧಿಗಳನ್ನ ಒಳಗೊಂಡಂತಹ ಒಂದು ಇಲ್ಲ, ಕಾನೂನು ಮಾಡಬೇಕು ಅಂತ ವಿಚಾರ ಮಾಡ್ತಾರೆ. ಈಗ ಹಿಂದೆನೇ ಇದು ಚರ್ಚೆ ಆಗಿತ್ತು. ಕುಂಟರಾಮಣ್ಣವರು ಮೆಂಬರ್ ಇದ್ರಲ್ಲ, ಅವರು ರಾಮಣ್ಣ ಅಂತ, ರಾಮಣ್ಣ ಅವರಿದ್ದಾಗ ಚರ್ಚೆ ಆಗಿತ್ತು ಒಂದ್ಸಾರಿ, ಮೆಂಬರ್ಗಳನ್ನ MLAಗಳಿರ್ಬೇಕಾ MLCಗಳಿರ್ಬೇಕಾ ಅಂತ. ಸೊ ಅದ್ರ ಬಗ್ಗೆ ಈಗ ಒಂದು ಅಭಿಪ್ರಾಯ ನೋಡೋಣ, ಇನ್ನು ಚರ್ಚೆ ಮಾಡಿ. ಇಲ್ಲ ಮೀಟಿಂಗ್ಗಳಲ್ಲಿ ಚರ್ಚೆ ಆಗದೇ ಫೈಲ್ಗಳು ಹೋಗ್ತಿತ್ತು ಅನ್ನೋದು ಒಂದ್ ಕಡೆ ಇರುವಂತದ್ದು. ಸಾಕಷ್ಟು ವರ್ಷಗಳಿಂದ ಇಲ್ಲಿ ಭ್ರಷ್ಟಾಚಾರ ಆಗಿದೆ. ಇದನ್ನ ಬಹುಕೋಟಿ ಭ್ರಷ್ಟಾಚಾರ, ಇದನ್ನ CBI ಕೊಡಿ ಅನ್ನೋದು ಅವ್ರ ಒತ್ತಾಯ. ಜೊತೆಗೆ ಬಿಜೆಪಿ ಅವ್ರ ಒತ್ತಾಯ ಇರೋದು. CBIಗೆ ನಮ್ಮ ಪೊಲೀಸ್ನವರು ತನಿಖೆ ಮಾಡಕ್ಕಾಗಲ್ವಾ? ನಮ್ಮ ಪೊಲೀಸ್ನವ್ರು ಇರೋದು ಯಾಕಪ್ಪ ಹೇಳೋದು ನೀನು? ನಾನು ಅನೇಕ CBI ಕೊಟ್ಟಿದ್ದೀವಿ. CBIನಲ್ಲಿ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದೀವಿ. ಅವ್ರು ಯಾವ್ದಾದ್ರು ಕೊಟ್ಟಿದ್ರ? ಯಾವ್ದು ಕೇಸ್ ಹೇಳಿ ಬಿಜೆಪಿ ಅವ್ರು ಕೊಟ್ಟಿದ್ದು ಸರ್ಕಾರದಲ್ಲಿದ್ದಾಗ ಇಂಥದ್ದು ಬಿಜೆಪಿ CBI ಕೊಟ್ಟಿದ್ದೀವಿ ಅಂತ ಹೇಳಿ ತೋರ್ಸು. ಅಲ್ಲ, ಸೋಮಗಡ ಇದು ಬಿಟ್ಬಿಟ್ಟು ಅದೇ ಹೇಳ್ತಾ ಇದೆಯಲ್ಲ ನೀನು. ಅವ್ರ ಅಧಿಕಾರದಲ್ಲಿದ್ದಾಗ CBI ಕೊಟ್ಟಿರ್ತಕ್ಕಂಥ ಒಂದು ನಮ್ಮ ಪೊಲೀಸ್ನವ್ರಿಗೆ ತನಿಖೆ ಮಾಡಕ್ಕಾಗಲ್ವ ಅವ್ರ ಕೈಲಿ? ಈಗ ಸೂದಿದ್ದಾರೆ ಡೈರೆಕ್ಟರ್ ಆಫ್ CBI. ಅವ್ರು ಎಲ್ಲಿ ಪೊಲೀಸ್ನವರು? ಅವರು ಕರ್ನಾಟಕದಲ್ಲಿ DG ಆಗಿದ್ದವರಲ್ವಾ, ಅವರೇ ಡೈರೆಕ್ಟರ್ ಆಫ್ CBI. ಯಾಕಂದ್ರೆ ನಮ್ಮ ಪೊಲೀಸ್ನವ್ರಿಗೆ ಸಾಮರ್ಥ್ಯ ಇದೆ ತನಿಖೆ ಮಾಡಲಿಕ್ಕೆ. ಅದರಿಂದ ನಾವು ಅನೇಕ
ನಮ್ಮ ಸರ್ಕಾರಗಳಲ್ಲಿ ಇವರು ಬಿಜೆಪಿಯವರು ಏನಂತೀರು ಗೊತ್ತಾ ಸಿಬಿಐಗೆ? ಗೊತ್ತಾ ನಿನ್ಗೆ? ಚೋರ್ ಬಚಾವ್ ಸಂಸ್ಥೆ ಆ ಥರ ಹೇಳ್ತಿದ್ದವರು. ಸಿಬಿಐ ಕೊಡಿ, ಸಿಬಿಐ ಕೊಡಿ, ಸಿಬಿಐ ಕೊಡಿ. ನೀನು ಅದನ್ನ ಅವ್ರು ಹೇಳೋದು ಸಿಬಿಐ ಕೊಡಿ. ಯಾಕೆ ಅವ್ರ ಪೊಲೀಸ್ ಕೂಡ ಕೇಪಬಲ್ ತನಿಖೆ ಮಾಡಲಿಕ್ಕೆ. ನಮಗೆ ನಮ್ಮ ಕರ್ನಾಟಕದ ಪೊಲೀಸ್ನವ್ರ ಬಗ್ಗೆ ನಂಬಿಕೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.